ಸರ್, ಅಂದರೆ ನಮ್ಮ ಲೈಫ್ಗೆ ಯಾರಾದರೂ ಹೊಸಬ್ರು ಬಂದಾಗ ಜೀವನ ಬದಲಾವಣೆ ಆಗುತ್ತೆ ಅಥವಾ ನಮ್ಮ ಆಲೋಚನೆಗಳು ಬದಲಾಗುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ಪ್ರಮುಖವಾಗಿ ಇದ್ದಂಥವ್ರು ಹೋದಾಗೂ ಸಹ ನಮ್ಮ ಜೀವನದಲ್ಲಿ ಬದಲಾವಣೆಗಳಾಗ್ತವೆ, ನಮ್ಮ ಆಲೋಚನೆ ಬದಲಾಗುತ್ತೆ. ಆ ರೀತಿ ನಿಮ್ಮಲ್ಲಿ ಏನಾದರೂ ಬದಲಾವಣೆ ಆಗಿದೆಯಾ? ಆಗುತ್ತಲ್ಲ ಸರ್. ಮೈ ಅಟ್ಯಾಚ್ಮೆಂಟ್ ವಿತ್ ಮೈ ಮದರ್ ವಾಸ್ ನಾಟ್ ಸಮಥಿಂಗ್ ಎಲ್ಸ್. ಎವ್ರಿ ಚೈಲ್ಡ್ ಮದರ್ ರಿಲೇಷನ್ಶಿಪ್ ಅನ್ನೋದೊಂದು ಇದ್ದೇ ಇರುತ್ತೆ. ಬಟ್ ವಿತ್ ಮೀ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ದಟ್ ನೀವು ಯಾರು ಅನುಭವಿಸ್ದೇ ಇರೋದು ಅಥವಾ ನಿಮಗೆ ಯಾರಿಗೂ ಇಲ್ಲದೇ ಇರೋ ಅಟ್ಯಾಚ್ಮೆಂಟ್ ನನಗಿತ್ತು ಅಂತ ನಾನು ಹೇಳೋದು ತಪ್ಪಾಗುತ್ತೆ, ಹಂಗಲ್ಲ. ಬಟ್ ಮೈ ಅಟ್ಯಾಚ್ಮೆಂಟ್ ವಿತ್ ಮೈ ಮದರ್ ವಾಸ್ ಸಮಥಿಂಗ್ ಎಲ್ಸ್. ಇಟ್ ವಾಸ್ ಆನ್ ಅ ಡೈಲಿ ಬೇಸಿಸ್, ಚಾಟ್ಸ್, ವಿಡಿಯೋ ಕಾಲ್ಸ್. ನಾನು ರೇಗಿಸ್ತಾ ಇದ್ದಿದ್ದು, ನನ್ನ ಒಂದೊಂದು ಕೆಲಸ, ನಂದು ವರ್ಸ್ಟ್ ಕೆಲಸನೂ ಅವ್ರು ಇಷ್ಟಪಡ್ತಾ ಇದ್ದಿದ್ದು. ನಾನು ಬಿಗ್ ಬಾಸಲ್ಲಿ ಪ್ರತಿ ಸತಿ ಕಾಸ್ಟ್ಯೂಮ್ ಹಾಕ್ತಾ ಇದ್ದಿದ್ದು, ಫಸ್ಟು ಫೋಟೋ ಹಾಕ್ತಾ ಇದ್ದಿದ್ದು ನಮ್ಮ ತಾಯಿಗೆ ಮಿರರ್ ಮುಂದೆ ತೆಕ್ಕೊಂಡು ಅವ್ರಿಗೆ ಕಳಿಸಿ, ಅವ್ರು ಅಲ್ಲಿಂದ ಎಲ್ಲ ನನಗೆ ಅವರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು, ಥೂನಾಯಿ ಅಂತೆಲ್ಲ ಬೈಯೋದು ನನಗೆ. ಇದೆಲ್ಲ ನಡೀತಾ ಇತ್ತು. ಸೊ ನೀವು ನೋಟಿಸ್ ಮಾಡೋಕ್ಕೆ ಹೋದ್ರೆ ನಾನು ಫಸ್ಟ್ ಕಪಲ್ ಆಫ್ ವೀಕ್ಸ್ ಬಿಗ್ ಬಾಸಲ್ಲಿ ಬರೀ ಕುರ್ತಾ ಹಾಕೊಂಡು ಬಂದೆ, ಯಾಕಂದ್ರೆ ನನಗೆ ಇಂಟ್ರೆಸ್ಟ್ ಹೊರಟಾಯಿತು. ಆಮೇಲೆ ಒಂದು ಕರ್ತವ್ಯ, ಇಲ್ಲೂ ಯಾರೋ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಂದಿಷ್ಟು ಬಟ್ಟೆ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದು. ಸಂಡೇಗೆ ಬರ್ತಾ ಇದ್ದೀನಿ ಆ ಥರ. ನನಗೆ ಆ್ಯಕ್ಚುಲಿ ಐ ಕೈಂಡ್ ಆಫ್ ಲಾಸ್ಟ್ ಇಂಟ್ರೆಸ್ಟ್ ಇನ್ ದಟ್ ಬಿಕಾಸ್ ಇಟ್ ಈಸ್ ಎಫೆಕ್ಟಿಂಗ್ ಮೀ. ಆ್ಯಕ್ಚುಲಿ ನಾನು ಹೇಳಿದೆ ನಿಮಗೆ, ನನ್ನ ಕಣ್ಮುಂದೆ ನಾನು ಹೇಳಿದ್ನಲ್ಲ, ನನ್ನ ಬ್ಯಾಂಕ್ ಅಕೌಂಟು ಯಾವುದೋ ಒಂದು ಟೈಮಲ್ಲಿ ಕೂಡ ಝೀರೋ ಇತ್ತು ಸರ್. ಆ್ಯಕ್ಟ್ರ್ ಆದಮೇಲೂ ಕೂಡ ನನಗೆ ಅದು ಎಫೆಕ್ಟ್ ಆಗಲಿಲ್ಲ. ನನಗೆ ಝೀರೋ ಅನ್ನೋ ನಂಬರ್ ನನಗೆ ಯಾವತ್ತೂ ಎಫೆಕ್ಟ್ ಆಗಿಲ್ಲ. ಬಟ್ ನನ್ನ ಕಣ್ಮುಂದೆ ಅವ್ರದ್ದು ಆಲ್ ಮೀಟರ್ಸ್, ಮ್ಯಾಡ್ ಮೀಟರ್ಸ್ ಇನ್ ದಟ್ ICU ವೆಂಟ್ ಕ್ರಾಶಿಂಗ್ ರೈಟ್ ಇನ್ ಫ್ರಂಟ್ ಆಫ್ ಮೈ ಐಸ್. ಅವತ್ತಿಗೆ ನನಗೆ ಐ ಫೆಲ್ಟ್ ಸೋ ಯೂಸ್ಲೆಸ್. ನನಗೆ ಐ ಕುಂಟ್ ಹೆಲ್ಪ್. ನಾನು ಕೇಳ್ತಾ ಇದ್ದೀನಿ ಏನಾರು ಮಾಡಿ ಅಂತ. ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ಸೊ ಐ ಆಮ್ ಕ್ಯಾರಿಂಗ್ ದಟ್ ಗಿಲ್ಟ್ ಅ ಲಾಟ್. ಮೈ ಮದರ್ ವಾಸ್ ಸೆಡೇಟೆಡ್. ಶಿ ಡಸಂಟ್ ಇವನ್ ನೋ ಶಿ ಇಸ್ ಗೋಯಿಂಗ್. ಐ ಡೋಂಟ್, ಇಟ್ಸ್ ಅ ಮೆಸ್ಡ್ ಅಪ್ ಇಮೋಷನ್ಸ್ ದಟ್ಸ್ ಇನ್ ಮೈ ಹೆಡ್ ರೈಟ್ ನೌ. So it was bad, especially at the end. What do you call it, ma'am? Hearty ಕೊಡ್ತಾರಲ್ಲ, shock treatment ಅಲ್ಲ ಅದು. CPR. Yeah, that shock, they give the heart, no, once it stops. Revive the heart. Yeah, what is that from equipment? When the heart thing was still not happening and all that, they brought it inside. Now that shattered me. I started asking, what is that anta? Illa sir, it can stop anytime antar. When we get to know few minutes earlier, do you know what can, I mean, I don't know, man. ನಿಮ್ಮಲ್ಲಿ ಕೆಲವರಿಗೆ ಅದು ಅನುಭವ ಆಗಿರ್ಬೋದು. ನಾನು ಹೊಸ್ತು ಅಂತ ಹೇಳ್ತಾ ಇಲ್ಲ. ಸೌಂಡೇ ಜಾಸ್ತಿ ಹೊಡಿತಾ ಇರುತ್ತೆ. ಅಂದರೆ ಆಗುವಾಗ ಸೌಂಡ್ ಬರುತ್ತೆ. See, I could only see my mother. She is going and she doesn't know. She is sedated and I don't know. ಅಸಹಾಯಕತೆಯಿಂದ ಹೋಗ. I told you, sir, I felt useless. I'm telling you this. ನಾನು ಯಾಕೆ ಆ ವರ್ಡ್ ನನ್ನ ಮೇಲೆ ನಾನು ಯೂಸ್ ಮಾಡ್ಕೊಳ್ಳಿ. ನಾನು ಯಾರೇ ಏನೇ ಬಂದರೂ, ಏನು ಕೈಯಲ್ಲಿದ್ರೆ ಎತ್ಕೊಟ್ಟು ಏನೋ ಮಾಡಿ ಸಹಾಯ ಮಾಡೋದು, ಹೆಂಗೋ ಏನೋ ಮಾಡಿದ್ದೀನಿ ಎಷ್ಟೋ ಜನಕ್ಕೆ. ದಿಸ್ ಮೈ ಫೆಲ್ಟ್ ಸೋ ಯೂಸ್ಲೆಸ್. ನನಗೆ ಅದು ಆ ಗಿಲ್ಟ್ ಇನ್ನೂ ಆಗ್ತಾನೆ ಇಲ್ಲ ನನಗೆ. ಅವರು ಪೈಲ್ವಾನ್ ತನಕನೂ ಥಿಯೇಟ್ರಿಗೆ ಹೋಗಿದ್ದಾರೆ ಸರ್ ಫಸ್ಟ್ ಡೇ. ಅದಾದಮೇಲೆ ಅವ್ರಿಗೆ ಆಗ್ತಾ ಇರಲಿಲ್ಲ. ಅಲ್ಲಿವರೆಗೂ ಥಿಯೇಟ್ರಲ್ಲೇ ಫಸ್ಟ್ ಡೇ ನೋಡಬೇಕು ಅಂತ ಹೋದವರು. ಬಾಲ್ಕನಿ ಮೆಟ್ಲು ಹತ್ಕೊಂಡು ಹೋದವರು. ಅಲ್ಲಿವರೆಗೆ ಹೋಗ್ಯಾರ. ಪ್ರತಿ ಕ್ರಿಕೆಟ್ ಮ್ಯಾಚ್ ಸ್ಟೇಡಿಯಂ KCL ನಡೆದ್ರೆ ಬರೋರು. ಫ್ರೈಡೇ ನಂದು ಆ್ಯಕ್ಚುಲಿ ವೆಡ್ಡಿಂಗ್ ಆ್ಯನಿವರ್ಸರಿ. ಅವಾಗ ಅದು ದಟ್ ವಾಸ್ ದ ಲಾಸ್ಟ್ ಮೆಸೇಜ್ ಈ ಸೆಂಟ್ ದಟ್ ಮಾರ್ನಿಂಗ್. ಉದ್ದ ಮೆಸೇಜ್ ಕಳಿಸಿ, ಅವ್ರು ಫಸ್ಟ್ ಮೆಸೇಜ್ ಅವ್ರದ್ದೇ ಇರೋದು. ಅವ್ರು ಕಳಿಸಿದ್ರು, ನಾನು ರೆಸ್ಪಾಂಡ್ ಮಾಡಿ ಆಮೇಲೆ ಮನೆಗೆ ಹೋಗಿದ್ದೆ, ಸಿಕ್ಕಿ ಎಲ್ಲ ಮಾಡಿ ಮತ್ತೆ ಹೊರಟಿದ್ದೆ ನಾನು. ಸರ್, ಕಾಂಪ್ಲಿಕೇಟೆಡ್ ಆಗಿ ICU ಅಲ್ಲಿ ವೆಂಟಿಲೇಟರ್ಗೆ ಆಗಬೇಕು ಅಂತ ಇರಬೇಕಾದ್ರೆ ನಾನು ಒಂದು ಎಪಿಸೋಡ್ ಮುಗಿಸ್ಕೊಟ್ಟಿದ್ದೀನಿ ಸರ್. ಅಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇತ್ತು. ನಾನು ಅರ್ಧಕ್ಕೆ ಬಿಟ್ಟು ಹೋಗೋಕ್ಕಾಗ್ತಾಯಿಲ್ಲ. ಎಲ್ಲರ ಜೀವನ ಇದೆ, ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಅವತ್ತಿಗೆ ನಮ್ಮ ಕರ್ಮಕ್ಕೆ ಮೋಸ್ಟ್ ವೈಲೆಂಟ್ ಎಪಿಸೋಡ್. ಐ ಹ್ಯಾಡ್ ಟು ಫಿನಿಶ್. ಅದರ್ವೈಸ್ ಅಲ್ಲಿ ಒಳಗಡೆ ಇರೋ ಜೀವನಗಳು ಹಾಳಾಗ್ಬಿಡ್ತವೆ. ದ ಸೇಮ್ ಟೈಮ್ ಐ ಥಿಂಕ್ ಫಸ್ಟ್ ಟೈಮ್ ನಾನು ಒಂದೇ ಒಂದು ಬ್ರೇಕ್ ಅದು ಕಾಲಿಗೆ ತೊಗೊಂಡಿದ್ದು. ಆಲ್ಮೋಸ್ಟ್ 4.5 hours ನಾನ್ ಸ್ಟಾಪ್ ನಾನು ಮಾಡಿಕೊಟ್ಟು ಓಡಿದ್ದು. ಇರುತ್ತೆ, ಕರ್ತವ್ಯ ಬರುತ್ತೆ ಸರ್, ಮಾಡಲೇಬೇಕು. ಅದು ಟುಡೇ ವೆನ್ ಯು ಬಿಕಮ್ ಅನ್ ಆ್ಯಕ್ಟರ್, ಯು ಆರ್ ನಾಟ್ ಅಲೋನ್, ಯು ಆರ್ ಇನ್ ಚಾರ್ಜ್ ಆಫ್ ಮೆನಿ ಅದರ್ ಪೀಪಲ್ಸ್ ಲೈಫ್ಸ್ ಆಲ್ಸೋ ಸಮ್ವೇರ್. ಆ್ಯಂಡ್ ಇವಾಗ ನೀವೇನು ಹೇಳ್ತಾ ಇದ್ರಿ, ನನ್ನನ್ನು ಮುಂದೆ ಇಟ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಸರ್. ನನಗೆ ಮುಂದೆ ಇಟ್ಕೊಂಡ್ರೆ ಐ ಜಸ್ಟ್ ಡೋಂಟ್ ವಾಂಟ್ ಟು ಡೂ ಎನಿಥಿಂಗ್ ರೈಟ್ ನೌ. ಬಟ್ ಇಲ್ಲಿ ಯಾರ್ಯಾರ್ದೋ ಲೈಫ್ ಇನ್ವಾಲ್ವ್ ಆಗಿದೆ, ಯಾರ್ಯಾರು ಹೊಸೊಬ್ಬರ ಆಸೆ ಈ ಸಿನಿಮಾ ಮೇಲಿದೆ, ಏನೇನೋ ಇದೆ. ಸೊ ವಿ ಹ್ಯಾವ್ ಟು ಡೂ ನೋ. ಸೊ ಐ ಕೀಪ್ ಮೈ ಸೆಲ್ಫ್ ಲಾಸ್ಟ್ ರೈಟ್ ನೌ.
Your mom like almost every, like they like their son's work, whatever they do. But what genre she like the most? I like your comedy the most. She loved every film, but she liked most when a director gave me very good introduction. ಗಾಳಿ ಸೌಂಡು ಬಿರುಗಾಳಿ ಬೆಂಟಾಳಿ ಎಲ್ಲ ಮಾಡಿ ಹಿಂಗೆ ಕಾಲಿಟ್ಟು ಎಲ್ಲ ಬ್ಲಾಸ್ಟ್ಗಳಾಗಿ ಬಂದರೆ ಭಾಳ ಖುಷಿ ಅವ್ರಿಗೆ. ತುಂಬ ಇಷ್ಟಪಡೋರು ಈ ಥರ ಎಲ್ಲ ಬೇಕು ಹೆಂಗೆ ಅಂತ ಅಂದ್ಬಿಟ್ಟು. ಅದು ಬಿಟ್ಟರೆ ಒಂದು ಮುಕುಂದ ಮುರಾರಿ ಸಾಂಗ್ ಶಿ ಯೂಸ್ ಟು ಲೈಕ್ ಅ ಲಾಟ್. ಸೊ ಶಿ ಹ್ಯಾಡ್ ಮುಕುಂದ ಮುರಾರಿ ಮೈ ಫೇವರೇಟ್. ಬಟ್ ರಿಲೀಸ್ ಆದಮೇಲೆ ಫೋನ್ ಮಾಡೋರು ಸರ್ ಎಲ್ಲ ನಮಗೆಲ್ಲ ಮಾಡೋರು ಹೇಗಿದೆ ಫಿಲಮ್ ಎಲ್ಲ ರಿವ್ಯೂಸ್ ಭಾಳ ಇಷ್ಟ. No, I'm very thankful to everybody that way. I think ಭಾಳ ಒಂದು ಸೆಲೆಬ್ರಿಟಿ ಸೆಂಡ್ ಆಫ್ ಕೊಟ್ಟರು ನಮ್ಮ ತಾಯಿಗೆ, ವಿಚ್ ಐ ಆಮ್ ವೆರಿ ವೆರಿ ಹಂಬಲ್ಡ್ ಅಬೌಟ್ ಎವ್ರಿಬಡಿ. ಅದು ಯಾರೋ ದೊಡ್ಡ ಸಿನಿಮಾದವರು ಇವರು ರಾಜಕಾರಣಿ ಇಂಥವ್ರಿಗೆ ಮಾತ್ರ ಅಷ್ಟು ಜನ ಸೇರೋದು ಏನೋ ಒಂದು ಆಗುತ್ತೆ. ಬಟ್ ಶಿ ಹ್ಯಾಡ್ ಅರ್ನ್ಡ್. ಮನೆಗೆ ಬಂದವರೆಲ್ಲ ಇಷ್ಟಪಟ್ಟಿದ್ರು ಬಂದು ದೇ ಗೇವ್ ಅಟ್ ಒಂದಿತ್ತು ನನಗೆ ಏನು ಅಡಚಣೆಗಳಾಗದೆ ಅಟ್ಲೀಸ್ಟ್ ಬಿಕಾಸ್ ಶಿ ಡಿಸರ್ವ್ಡ್ ಇಟ್ ಫಾರ್ ದ ಲೈಫ್ ಶಿ ಇಸ್ ಲೆಡ್. So I am very humbled by that. Everybody who gathered, ಬಂದವರು ಮಾಡಿದವರು ಕಳಿಸ್ಕೊಟ್ಟಿದ್ರು, ಅದು ದಟ್ ಇಸ್ ದರ್.